ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತಾನೆ. ಸುಮಾರು ಸಮಯದ ನಂತರ ಮತ್ತೆ ಬ್ಲಾಗ್ ಮಾಡಲಿಕ್ಕೆ ಬಂದಿದ್ದೇನೆ ಆಯ್ತಾ. ಈಗ ನಾನು ಪುತ್ತೂರು ಪೇಟೆಯಲ್ಲಿದ್ದೇನೆ, ನಮ್ಮ ಕೋರ್ಟ್ ಹತ್ತಿರ ಇದ್ದೇನೆ. ತಾಯಿ ಮನೆಗೆ ಹೊರಟದ್ದು. ಇವತ್ತು ತಮ್ಮನ ಬರ್ತ್ಡೇ. ಅವನಿಗೆ ನಾವು ಬರ್ತೇವೆ ಅಂತ ಗೊತ್ತಾಯ್ತಾ, ಆದರೆ ನಾವು ಹೋಗೋದು ಸಂಜೆ ಅಂತ ಗೊತ್ತು. ಆದರೆ ನಾವೀಗ ಮಧ್ಯಾಹ್ನವೇ ಹೊರಟಿದ್ದೇವೆ. ಅವನು ಕಾಲೇಜಿಂದ ಬರೋ ಹೊತ್ತಿಗೆ ನಾವು ಸರ್ಪ್ರೈಸ್ ಕೊಡುವ ಅಂತ ಹೇಳಿ. ನನಗೆ ಹಾಗೆ ಸರ್ಪ್ರೈಸ್ ಕೊಡೋದು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಇಷ್ಟ. ಖುಷಿ ಆಗ್ತಾರಲ್ಲ, ಏನೋ ಒಂದು ಎಕ್ಸೈಟ್ಮೆಂಟ್ ಇರ್ತದೆ ಅದರಲ್ಲಿ. ಇವನು ಶಿಶು ಮಂದಿರದಿಂದ ಬಂದ ನಂತರ ನಾವೀಗ ಹೊರಟದ್ದು. ದೂರಪ್ಪದು ದೂರ. ನಿನಗೆ ಈಗ ಬೇಜಾರೆಂತಕ್ಕೆ? ಅವ್ನು ನನ್ನ ಅಪ್ಪನನ್ನು ಪುಳ್ಳ ಅಂತ ಕರೆಯೋದಾಯ್ತಾ. ಅವ್ರು ನನ್ನ ಪುಳ್ಳ ಅಂತ ಕರೆಯುವ ಕಾರಣ ಇವನು ಅವರನ್ನು ಪುಳ್ಳ ಅಂತ ಕರೆಯೋದು. ಸೊ ಅವನಲ್ಲಿ ಅಜ್ಜನ ಹೆಸರು ಹೇಗೆ ಅಂತ ಕೇಳಿದ್ರೆ ಅವ್ನ ಮನೆ ಅಜ್ಜನ ಹೆಸರು ಹೇಳುದು, ಅಜ್ಜನ ಮನೆ ಪುಳ್ಳನ ಹೆಸರು ಹೇಗೆ ಅಂತ ಕೇಳಿದ್ರೆ ಅವನು ನನ್ನ ಅಪ್ಪನ ಹೆಸರನ್ನು ಹೇಳ್ತಾನೆ. ಅಷ್ಟರ ಮಟ್ಟಿಗೆ ಅವನಿಗೆ ಅವನು ಅಜ್ಜ ಅಂತ ಹೇಳಿದ್ರಿಂದ ಪುಳ್ಳ ಅಂತ ಹೇಳಿ ಹೋಗಿದೆ. ಸೊ ಅಜ್ಜ ಮನೆಗೆ ಹೋಗುದಂತ ಹೇಳಿ ಅಲ್ಲ, ಪುಳ್ಳನ ಮನೆಗೆ ಅಂತ ಹೇಳುವಷ್ಟು. ಸೊ ಈಗರ್ಲಿ ವೇಟಿಂಗ್. ನನ್ನ ಗಂಡ ಆಫೀಸಿಗೆ ಹೋಗಿದ್ದಾರೆ, ಬರ್ಬೇಕಷ್ಟೇ. ನಮ್ಮನ್ನು ಬಿಡುವ ಜೊತೆ ಅವರ ಆಫೀಸ್ ಕೆಲಸವಂತ ನೋಡ್ಬೇಕಲ್ಲ. ಸೊ ತುಂಬಾ ವೇಟಿಂಗ್. ಸಾಧಾರಣ 1 ತಿಂಗಳು ಕಳೀತು ಅಪ್ಪನ ಮನೆಗೆ ಈಗ ಹೋಗದೆ. ಹಾಗೆ ಹೊರಟಿದ್ದೇವೆ. ಖುಷಿ. ಅಪ್ಪನ ಮನೆಗೆ ಹೋಗೋದು ಯಾರಿಗೆ ಖುಷಿ ಇಲ್ಲ ಅಲ್ಲ. ಅದಕ್ಕಿಂತ ಮುಂಚೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೋಗುವ ಈಗ, ವೇಟಿಂಗ್. ಕೇಕ್ ತಗೊಳ್ಳಿಕ್ಕೆ ಉಂಟು. ಆಮೇಲೆ 7th Heaven ಅಲ್ಲಿ ಕೇಕ್ ತಗೊಳ್ಳೋದಾಯ್ತು. ಅಲ್ಲಿ ಸೂಪರ್ ಆಗಿ ಕೇಕ್ ಸಿಗ್ತದೆ. ನಮ್ಮ ಹಳೆ ವ್ಲಾಗಲ್ಲೆಲ್ಲ ನೀವು ನೋಡಿರ್ತೀರ. ಸೊ ವಾಪಸ್ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಅಲ್ಲ. ಹೇಗಿದ್ರು ಅಲ್ಲಿ ಸೂಪರ್ ಆದ ಕೇಕ್ ಸಿಗ್ತದೆ. ಅದನ್ನ ತಗೊಂಡು ತಾಯಿ ಮನೆಗೆ ರೈಟ್ ಪೋಯ್. ಕೇಕ್ ಎಲ್ಲ ತಂದಾಯ್ತು. ಇವನಿಗಲ್ಲಿ ಎಕ್ಸ್ಟ್ರಾ ಕೇಕ್ ಸಿಕ್ಕಿದೆ. ಆಮೇಲೆ ಇಲ್ಲಿ ನಮ್ಮ ಜನ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಂತ ಮಗಳ? ಎಂತ ಮಗ? ಈ ಅಮ್ಮನಿಗೆ ಅವರನ್ನು ಹಿಡಿದು ಮುದ್ದು ಮಾಡಬೇಕು ಅಂತ ಆಯ್ತಾ. ಈ ಪುಣ್ಯಾತ್ಮ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ ಯಾವಾಗ್ಲೂ. Happy birthday to you. Happy birthday to you. ಮೂಗಲ್ಲಿ ಸಾರಿತಾ ಉಂಟು ಮರೆಯ. ಖರ್ಚಿಫಲ್ಲಿ ಶಾಲೆಯಿಂದ ಹಾಗೆ ಬಂದದ್ದು. ಇವತ್ತು ಎಂತ ಎಕ್ಸೈಟ್ಮೆಂಟ್ ಗೊತ್ತುಂಟು. ಶಾಲೆಯಿಂದ ಮನೆಗೆ ಬಂದು ಅಜ್ಜಿ ಮನೆಗೆ ಬರುದಲ್ಲ, ಮನೆಗೆ ಬಂದ ಅಪ್ಪಗ ಹೇಳಿಪ್ಪಗ. ಎಂತ ಮಗ? ಎಂತ? ಯಾರು ಮಾಡಿದ್ದು? ಹೆಂಗಾಯ್ತು? ಇದುಂಟಲ್ಲ ಕ್ಯಾಂಪ್ಕೋ ವಿನ್ನರ್ ಹುಡಿ ಬರ್ತದಲ್ಲ, ಅದರಲ್ಲಿ ಮಾಡಿದ್ದ ಕಡಿ ಬರ್ಫಿ ಥರ ಸೂಪರ್ ಆಗ್ತದೆ ಆಯ್ತಾ. ನೀವು ನನ್ನ ಮಗಳನ್ನು ತೊಟ್ಟಿಲಿಗೆ ಹಾಕುವ ಶಾಸ್ತ್ರ ವಿಡಿಯೋದಲ್ಲಿ ನಾನು ತೋರಿಸಿದ್ದೇನಂತ ನನಗೆ ಗೊತ್ತಿಲ್ಲ, ನೆನಪಿಲ್ಲ. ಆಗ ಮಾಡಿದ್ರು, ಭಾರಿ ಸೂಪರ್ ಆಗ್ತದೆ. ಇವನಿಗೆ ಅದನ್ನು ತಿನ್ನಬೇಕು ಅಂತಾಗಿತ್ತು. ಸೊ ಮನೆಯಿಂದ ಕ್ಯಾಂಪ್ಕೋ ವಿನ್ನರ್ ಹುಡಿ ಕೊಟ್ಟು ಕಳಿಸಿದ್ದೆ. ಇವ್ರ ಆಫೀಸಲ್ಲಿ ಇಟ್ಟು ನನ್ನ ತಮ್ಮ ಪುತ್ತೂರಿನ ಬರೋಗೆಲ್ಲ ತಂದು ಸರ್ಕಸ್ ಮಾಡಿ ಹೇಗೂ ಬರ್ಡೇಗೆ ಬರ್ಲಿಕ್ಕೆ ಉಂಟು ಅಂತ ಗೊತ್ತಲ್ಲ. ಸೊ ಮಾಡಿಟ್ಟಿದ್ದಾರೆ. ಇದು ಭಾರಿ ಟೇಸ್ಟ್ ಆಗ್ತದೆ ಆಯ್ತಾ, ಸೂಪರ್ ಆಗ್ತದೆ. ನಾವು ಬಂದದ್ದು ಗೊತ್ತಿಲ್ಲ, ಅವರು ಮಾತಾಡ್ತಿದ್ದಾರೆ. ಅಪ್ಪನಿಗೆ ಕೂಡ ನಾವು ಮಧ್ಯಾಹ್ನ ಬರೋದು ಅಂತ ಗೊತ್ತಿರಲಿಲ್ಲ ಆಯಿತಾ. ಸೊ ನಾವು ರೂಮಲ್ಲಿ ಕೂತಿದ್ದೆವು ಸೈಲೆಂಟಾಗಿ. ಮಕ್ಕಳಿಬ್ರು ಮಲಗಿದ್ದದ್ದು ನನಗೆ ಅಡ್ವಾಂಟೇಜ್ ಆಯಿತು.
ಇಷ್ಟು ಆಡಿಸಿದ್ರು ಗೊತ್ತಾಗ್ತಾ ಇಲ್ಲ ಅಪ್ಪನಿಗೆ. ದೇವತಾ ಮನುಷ್ಯರಪ್ಪ ದೇವರೇ. ನೋಡಿ ದೇವರು ಇಷ್ಟು ಸಹ ಗೊತ್ತಾಗೋದಿಲ್ಲ. ತಾಮಸ್ತಿನ ಗೊತ್ತಾಗದಿದ್ರೆ ಮನೆ ಹೊತ್ತುಕೊಂಡಾದ್ರು ಗೊತ್ತಾಗಿಲ್ಲ ಅವರಿಗೆ. ಎಷ್ಟು ಶಬ್ದ ಮಾಡಿರು ಗೊತ್ತಾಗಿಲ್ಲ. ಎಂತ ಅವಸ್ಥೆ, ಎಂತ ಮನೇಲಿ ಯಾರು ಹೊತ್ತೊಂಡು ಕಳ್ಳ ಒಂದು ಕೂದ್ರು ಗೊತ್ತಾಗ ನಿಂಗೋಗಿ ಎಂತ ಇಲ್ಲಿ ಗಲ್ಲ ಅಲ್ಲ ಮುದ್ದೆ ಚಂಗೆ ಕಾಲು ಮಾಡಿದ್ರು ನೋಡಿ. ಎಂತ ಅವಸ್ಥೆ, ಎಷ್ಟು ಶಬ್ದ ಮಾಡಿರು ಅಂದಾಜ ಇದಿಲ್ಲ. ಎಂತ ಅಂಡೆ ಕೊಡ್ತೀನಿ ನಿಗ ಮಾಡ್ತೀನಿ ಎಂತ ಪಿಳ್ಳೆ ಈ ಅಜ್ಜನ ಕತೆ ಇಲ್ಲಿ. ಅದೇ ನಾನು ಮತ್ತೆ ಅಪ್ಪ ಇನ್ನು ಮದು ಗೊತ್ತಾಗ್ತಿರು ಬಚ್ಚಿತ್ತು ಮಾರ ಹೇಳಿ ಬಂದಿದ್ರು ಗೊತ್ತಾಗ್ತಿದ್ರು. ನೀ ಕಿಟಕಿ ಎಂತ ಗಡ್ಡೆ ಹೊಡ್ತೀನಿ ಅಷ್ಟು ಕಿಟ್ಟಿ ಕಿಟ್ಟಿ ಮಾಡ್ರು ಅಂದಾಜ ಇಲ್ಲ. ಒಂದು ಶಬ್ದ ಕೇಳ್ತದೆ ಹಿಡ್ಕೊಳ್ತದೆ ಅಂತ ಹಿಡ್ಕೊಳ್ತಿದೆ. ಇನ್ನು ಅಪ್ಪನ ಕತೆ ಕಟ್ಟಿದ್ರೆ ಮುಂತಾಗ್ತದೆ. ಅಯ್ಯೋ ಅಪ್ಪನ ಕತೆ ಎಂತ ಗೊತ್ತಾ, ಇದ್ರ ಈ ಒಂದು ಸೆಲೆಬ್ರೇಷನ್ ನಡುವೆ ಒಂದು ಜಸ್ಟ್ ಇನ್ಫಾರ್ಮೇಶನ್ ಕೊಡುವ ಅಂತ ಅನ್ನಿಸಿತ್ತು. ಇದೆಂತ ಪೇಯ್ಡ್ ಪಾರ್ಟ್ನರ್ಶಿಪ್ ಅಲ್ಲಿ ನಾನೆಂತ ಆ್ಯಡ್ ಉಪದ್ರ ಮಾಡಿರ್ಕಂದ ಆ್ಯಡ್ ಕೊಡ್ತಾ ಇರೋದು ಆ ಥರದ್ದೇನಲ್ಲ, ನನಗೆ ನಿಮಗೆ ತಿಳಿಸಿಕೊಡುವ ಅಂತ ಅನ್ನಿಸಿತ್ತು. ನಿಮ್ಮಲ್ಲಿ ಗೊತ್ತಿರ್ಬೋದು ಸುಮಾರು ಜನಕ್ಕೆ, ನಂಗೆ ಗೊತ್ತಿಲ್ಲ. ಎಂತಂತ ಹೇಳಿದ್ರೆ ಪ್ರಭಾತ ಸ್ತೋತ್ರ ನಿಧಿ ಅಂತ ಹೇಳೋ ಒಂದು ಪುಸ್ತಕ ಆಯ್ತಾ. ಇದರಲ್ಲಿ ಎಂತ ವಿಶೇಷಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಸ್ತೋತ್ರಗಳು, ಅಷ್ಟೋತ್ತರಗಳು, ನಾವೆಲ್ಲ ಒಂದೊಂದು ದೇವರನ್ನು ನಂಬ್ತೇವೆ. ಶಿವ, ಗಣೇಶ, ಪಾರ್ವತಿ, ದುರ್ಗೆ, ನವಗ್ರಹ, ಈ ಥರದ್ದೆಲ್ಲ ಸುಮಾರು ದೇವರುಗಳನ್ನು ನಾವು ನಂಬ್ತೇವೆ. ನಾವೆಂತ ಮಾಡ್ತೇವೆ ಅಂತ ಹೇಳಿದ್ರೆ ಸಪ್ರೇಟ್ ಆಗಿ ನಾವು ಅವರದ್ದೆಲ್ಲ ಒಂದು ಸ್ತೋತ್ರ ಪುಸ್ತಕಗಳು, ವಿಷ್ಣು ಸಹಸ್ರನಾಮ, ರಾಮರಕ್ಷಾ ಸ್ತೋತ್ರ, ಈ ಥರದ್ದನ್ನೆಲ್ಲ ಇಟ್ಕೊಂಡಿರ್ತೇವೆ ಅಲ್ವಾ. ಈ ಪುಸ್ತಕದ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲಾ ದೇವರುಗಳಿಗೆ ಸಂಬಂಧಿಸಿದಂತಹ ಸ್ತೋತ್ರ ಆಗಿರಬಹುದು, ಅಷ್ಟಕ ಆಗಿರಬಹುದು, ಎಲ್ಲವೂ ಈ ಒಂದು ಬುಕ್ಕಲ್ಲೇ ಉಂಟು. ಇದು ಕನ್ನಡ ವರ್ಷನ್. ಹಾಗೆ ಇವರ ಈ ಪ್ರಭಾತ ಸ್ತೋತ್ರ ನಿಧಿ ಅಂತ ಹೇಳುದು ಸಾಧಾರಣ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಈ ಪುಸ್ತಕ ಸಿಗ್ತದೆ ಆಯ್ತಾ. ಇಂಗ್ಲಿಷ್, ಕನ್ನಡ, ಹಿಂದಿ, ತಮಿಳು, ತೆಲುಗು ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಸಹ ಸಿಗ್ತದೆ ಈ ಬುಕ್. ತುಂಬಾ ಒಳ್ಳೇದುಂಟು. ನಾನೆಂತ ಮಾಡ್ತೇನೆ ಗೊತ್ತಾ, ಏನ ಸ್ತೋತ್ರ ಓದ್ಬೇಕು, ಎಂತಾರು ಅಷ್ಟೋತ್ತರ ಓದ್ಬೇಕು ಅಂತ ಹೇಳಿದ್ರೆ ಗೂಗಲ್ ಅಲ್ಲಿ ಒಮ್ಮೆ ನೋಡ್ಕೊಂಡು ಮೊಬೈಲಲ್ಲಿ ನೋಡ್ತಾ ಇರ್ತೇನೆ. ಬಟ್ ಅದು ಎಂತ ಕಣ್ಣಿಗೆ ಎಫೆಕ್ಟ್ ಎಲ್ಲ ಆಗ್ತದಲ್ಲ. ನನಗೆ ಈ ಬುಕ್ ಗೂಗಲ್ ಅಲ್ಲಿ ಕಂಡಿತ್ತು, ಪ್ರಭಾತ ಸ್ತೋತ್ರ ನಿಧಿ ಅಂತ ಹೇಳಿ. ಅಮೆಝಾನ್ ಅಲ್ಲಿ ಈ ಬುಕ್ ನಿಮಗೆ ಬೈ ಮಾಡ್ಬೋದು. ಇದರ ಲಿಂಕ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ,
ಬೇಗ ಈ ಪುಸ್ತಕ ಕಾಲಿಡ್ತದೆ. ನನಗೆ 2 ಸಲ ಮಿಸ್ ಆಗಿದೆ. ಈಗ 3ನೇ ಸಲ ಆರ್ಡರ್ ಅವರ ಸ್ಟಾಕ್ ಬಂದದ್ರಲ್ಲಿ ನನಗೆ ಈ ಬುಕ್ ಸಿಕ್ಕಿದ್ದು. ತುಂಬಾ ಅಂದ್ರೆ ತುಂಬಾ ಒಳ್ಳೇದುಂಟು ಈ ಬುಕ್. ನಿಮ್ಗೆ ಯಾರಾದ್ರೂ ದೇವರ ಮೇಲೆ ಇಷ್ಟ ಇದ್ದು ನೀವು ಸ್ತೋತ್ರ ಓದೋರು ಅಷ್ಟೋತ್ತರ ಓದೋರಾಗಿದ್ರೆ ನಿಮಗೆ ಈ ಬುಕ್ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ನಿಮಗೆ ಬೇಕಿದ್ರೆ ಬೈ ಮಾಡ್ಬೋದು ಅಷ್ಟೆ. ತಮ್ಮನಿಗೂ ಆಗಲೇ ಹೇಳಿದಾಗೆ ನಾವು ಬರ್ತೇವೆ ಅಂತ ಗೊತ್ತಿತ್ತು, ಆದರೆ ಮಧ್ಯಾಹ್ನವೇ ಬಂದಿದ್ದೇವೆ ಅಂತ ಗೊತ್ತಿಲ್ಲಲ್ಲ. ಸೊ ಈಗ ಅವನಿಗೆ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಸರ್ಪ್ರೈಸ್ ಕೊಡಲಿಕ್ಕೆ, ಆಯಿತಾ. ನಾವು ಅವನಿಗೆ ಸರ್ಪ್ರೈಸ್ ಕೊಡುವ ಅಂತ ತಮ್ಮನಿಗೆ. ಇವನು ನೋಡಿದರೆ ಇಲ್ಲಿ ಶಬ್ದ ಮಾಡಿಕೊಂಡು ಕೂತಿದ್ದಾನೆ, ಎಂತ ಮಾಡಿದ್ರು ಕೇಳಿದಿಲ್ಲ. ನಮ್ಮ ಪ್ಲ್ಯಾನ್ ಫ್ಲಾಪ್ ಆಗುವಂತಾಯ್ತು. ಇಲ್ಲಿ ನನ್ನಪ್ಪ ಕೂತಿದ್ದಾರೆ ಕೀಟಕ್ಕೆ ನೋಡ್ಕೊಂಡು ಅವ್ನು ಬಂದಾಗ ನಮಗೆ ಸಿಗ್ನಲ್ ಕೊಡಲಿಕ್ಕೆ ಅಂತ. ಈ ಪುಣ್ಯಾತ್ಮ ಅಂತೂ ಶಬ್ದ ಮಾಡೋದು ನಿಲ್ಲಿಸೋದಿಲ್ಲ. ಬಾ ಇಲ್ಲಿ ಬಾ ಪ್ಲೀಸ್. ಈ ಸಣ್ಣ ಮಕ್ಕಳನ್ನು ಕಟ್ಟಿಕೊಂಡು ಪ್ಲ್ಯಾನ್ ಮಾಡಿದ್ರೆ ಅಷ್ಟೇ. ಮತ್ತೆ ಪಾಪ ನನ್ನಪ್ಪ ಕುತ್ತಿಗೆ ಕಳಿಸಿ ನೋಡ್ತಿದ್ದಾರೆ. ಮಗನನ್ನು ನಂಬಿಕೊಂಡು ಹೊರಗೆ ಕೂತ್ರಾಗ್ಲಿಕ್ಕಿಲ್ಲ ಅಂತ ಹೇಳಿ ನಾವು ರೂಮ್ ಒಳಗೆ ಹೋಗಿ ಕೂತೇವೆ, ಆಯಿತಾ. ಹೋಗಿ ಕೂತ್ಕೊಳ್ಳೋಷ್ಟೊತ್ತಿಗೆ ಅವ್ನು ಬಂದ. ಪುಣ್ಯ ನಮ್ಮದು, ಅವನಿಗೆ ಗೊತ್ತಾಗಲಿಲ್ಲ. ರೂಮಿಂದ ನಾವೀಗ ಬಂದು ಅವನಿಗೆ ವೇಟಿಂಗ್. ಹ್ಯಾಪಿ ಬರ್ತ್ಡೇ. ಏನ್ ಹಂಗ್ ನೋಡ್ತಾ ಇದ್ದೀಯ? ಶಾಕ್ ಆಯ್ತಾ? ಆಗಿರ್ಲೇಬೇಕು. ಹೆಂಗೆ? ನನ್ನ ಫ್ರೆಂಡ್ಸ್ ಕೇಳಿದ್ದಷ್ಟೇ, ಈ ವರ್ಷ ನಿನ್ನ ಅಕ್ಕ ಎಂತ ಸ್ಪೆಷಲ್ ಮಾಡ್ತಾರೆ, ಈಗ ಸರ್ಪ್ರೈಸ್ ಇರ್ಬೋದಾ ಅಂತ. ನಂಗೆ ಗೊತ್ತೇ ಇರಲಿಲ್ಲ ಈಗೆಲ್ಲ ಆಗ್ತಿತ್ತು. ನೀವು ಯಾರು ಕರ್ಕೊಂಡು ಅಪ್ಪನ? ಅಪ್ಪನ ಅವರಪ್ಪ. ಬಾ 3 ಗಂಟೆಗೆ ಬಂದು ಬರೀ ನಿನಗೆಲ್ಲ, ಅಪ್ಪನಿಗೆ ಕೂಡ ಸರ್ಪ್ರೈಸ್. ಅಪ್ಪನಿಗೆ ಕೂಡ ಗೊತ್ತಿರಲಿಲ್ಲ. ಬಂತು ಫ್ಲಾಪ್ ಆಗಿಲ್ಲ. ಇದೆಂತರ ಅಂತರದ್ದು ಇದಾಗಿದ್ದು ಮಾಮೂಂದು ಪಗಳು ಬಾರಪ್ಪ ಮರಗೆ ಇದಾಗ್ತದಂಗೆ ದೊಡ್ಡ ಇಲ್ಲ ಅವನೀಗ ಎಲ್ಲರಿಗೂ ಗೊತ್ತಿಲ್ಲ. ಬರ್ತವರು ನಾನು ಮನೆ ಬಂದು ಅಮ್ಮನ ಹತ್ರ ಮಾತಾಡೋದು ಗಿಜಿ 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 ಶಬ್ದ ಮಾಡ್ತಾರೆ. ಗಿಜ್ಜಿ ಗಿಜ್ಜಿ ಮಾಡಿದ್ರು ಅಪ್ಪಂಗೊಂತ ಇದಿಲ್ಲ. ಅಮ್ಮ ನೆಗೆ ಮಾಡುವಾಗ ಎಂತ ಎಂತ ನೀನು ಕಿಟಿ ಕಿಟಿ ನೆಗೆ ಮಾಡ್ತಾಳೆ, ಅಮ್ಮಗೆ ಜೋರು ಮಾಡ್ತಾ ಇದ್ದಾವೆ ನೀನು. ಅಲ್ಲ ನನಗೆ ಈಗ ಇಲ್ಲಿ ಅಂದ್ರೆ ಎತ್ತಕರ ಆಯ್ತು. ಈ ಅಪ್ಪ ಎಂತಕ ಸಡನ್ ಫೋನ್ ಮಾಡಿ ಎಲ್ಲಿದ್ದೆ ಕೇಳಿದ್ದಳು. ಮತ್ತೆ ಇಲ್ಲಿ ನಿಂಗಳ ಕಾರ್ ಕಂಡಿದ್ದಿಲ್ಲ ಬಂದಿದ್ದೀರಿ ಆಯ್ತು. ಇದು ನೋಡಿದ್ರೆ ಎಂತ ಹಾಲಲ್ಲ ಹೊಟ್ಟೆ ಹೊಟ್ಟೆ ಒತ್ತಡ ಹೊಟ್ಟೆ ಒತ್ತಡ. ಅಕ್ಷಯ, ಮತ್ತೆ ಹೇಗಿತ್ತು ಸರ್ಪ್ರೈಸ್ ಎಲ್ಲ? ಸರ್ಪ್ರೈಸ್ ನನ್ನ ಜೀವನದಲ್ಲಿ ಮುಗಿದೇ ಇಲ್ಲ ಅಂತ ಗೊತ್ತಾಗಲಿಲ್ಲ. ಫೋಟೋದಲ್ಲಿ ಚಂದ ಕಾಣ್ತದಲ್ಲ ನನ್ನನ್ನು. ಆಹಾ ಹೇಗಾಗಿದೆ ಮಾಡಿದ್ದು? ಸೂಪರ್ ಆಗಿದೆ. ತೋರಿಸೊಮ್ಮೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡ್ಲಿ. ಹಿಂದೆ ಉಂಟು ತೋರಿಸ್ಬೇಕು. ಅದಕ್ಕೆ ಸಖತ್ ಉಂಟು ನೋಡು. ಒಂದು ಗುರಿ ಮುಟ್ಬೇಕಿದ್ರೆ ಹಿಂದೆ ಈ ತರ ಎಲ್ಲ ಕಷ್ಟ ಇರ್ತದೆ ಅಂತ ನೋಡು. ಮುಂದೆ ನೋಡ್ಲಿಕ್ಕೆ ಗುರಿ ಸೇರಿದ ನಂತರ ಚಂದ ಕಾಣ್ತದೆ. ಹಿಂದೆ ತೋರಿಸು. ಕರೆಕ್ಟ್. ಹಿಂದಿನ ಕಷ್ಟ ಯಾರಿಗೆ ಕಾಣೋದಿಲ್ಲ. ತೋರಿಸೋಮ್ಮ ಹಿಂದೆ ಕರೆಕ್ಟ್ ಆಗಿ. ಎಸ್, ರಾತ್ರಿ ಚಪಾತಿ ಕರಿ ಸ್ಪೆಷಲ್. ಅಲ್ಲಿ ಅಮ್ಮ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದಾರೆ ನೋಡಿ. ನೋಡಿ ಅಲ್ಲಿ ಹಿಟ್ಟು ತಿನ್ಲಿಕ್ಕೆ ಕಳ್ಳ ಹೋಗಿ ಕೂತಿದ್ದಾನೆ. ಕೇಕ್ ಕಟ್ ಮಾಡ್ಲಿಕ್ಕೆ ಅರೇಂಜ್ಮೆಂಟ್ ನಾವು ಮಾಡಬೇಕಿತ್ತು, ಆದರೆ ಅವನಿಗೆ ಹೇಗೂ ಗೊತ್ತಲ್ಲ ಕೇಕ್ ಎಲ್ಲ ತಂದಿದ್ದೇವೆ ಅಂತಲ್ಲ. ಅವನಲ್ಲೇ ರೆಡಿ ಮಾಡಿಸಿ ಅವನಲ್ಲೇ ಕಟ್ ಮಾಡಿಸೋದಾಯ್ತಾ.
ಇದು ಕೇಕ್, ಚಾಕ್ಲೇಟ್ ಕೇಕ್. ನಿಮಗೆ ಗೊತ್ತಿರುವ ಹಾಗೆ ಆಗಲೇ ಹೇಳಿದ ಹಾಗೆ 7th Heaven ಇಂದ ತಂದದ್ದು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ತಮ್ಮ, ಹ್ಯಾಪಿ ಬರ್ತ್ಡೇ ಟು ಯು. ಆಫಿಷಿಯಲಿ 21 ಗೊತ್ತಾತಪ್ಪ. ಇದ್ಯಾರು ಮಾವನಿಗೆ ಕೊಡು ಬಾಯಿಗೆ. ಪುಳ್ಳನ ಬರ್ತಡೆ ಅದ ಈಗ ಮಾವನ ಕೊಡು. ಉಳಿದರೆಲ್ಲ ಅಜ್ಜನ ಬಾಯಿಗೆ ಅಷ್ಟೇ. ಅವನಿಗೆ ಕೊಡಿ. ಇದಕ್ಷ ಇದಕ್ಕೊಂಚೂರು ನೆಕ್ಕಸು. ಇನ್ನು ಊಟದ ವಿಷಯಕ್ಕೆ ಬಂದರೆ ಚಪಾತಿ ಮನೇಲಿ ಮಾಡಿದ್ದು, ಬರ್ಫಿ ಆಗಲೇ ಹೇಳಿದ್ದಾನಲ್ಲ ಅದು ಅಪ್ಪ ಮಾಡಿದ್ದು, ಕೇಕ್ ನಾವು ತಂದದ್ದು, ಕಾಜು ಮಸಾಲ, ಪನ್ನೀರ್ ಬಟರ್ ಮಸಾಲ, ಗೋಬಿ ತಂದದ್ದು, ಹಾಗೆ ಅವಲಕ್ಕಿ ಪಾಯಸ ಮನೆಯಲ್ಲಿ ಮಾಡಿದ್ದು. ಇನ್ನು ಕಾಲೇಜಲ್ಲಿ ಅವನ ಫ್ರೆಂಡ್ಸ್ ಕೂಡ ಸರ್ಪ್ರೈಸ್ ಆಗಿ ಅವನಿಗೆ ಕೇಕ್ ತಂದಿದ್ರು, ಅದರ ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದಾನೆ. ಹಾಯ್, ನಾನಿವತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ. ಮತ್ತು ನನಗೆ ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಆಯಿತಾ. ಯಾಕೆಂತ ಹೇಳಿದರೆ ನನ್ನ ಮಗಳದ್ದು 8 ಗಂಟೆ ನಂತರ ಅಳುವ ಹೊತ್ತು ಅವಳು ಅಳ್ಳಿಕ್ಕೆ ಶುರು ಮಾಡಿದ್ಲು. ಕೇಕ್ ಕಟ್ಟೆ ಆದ ನಂತರ ಎಲ್ಲ ಜೋರಾಗಿ. ನೆಕ್ಸ್ಟ್ ನನ್ನ ಮಗರಾಯನಿಗೆ ಶುರುವಾಯಿತು, ನಾವು ಇಲ್ಲೇ ನಿಂತ್ಕೊಳ್ಳುವ, ಪುಳ್ಳನ ಮನೆಯಲ್ಲೇ ನಿದ್ದೆ ಮಾಡುವ, ಇಲ್ಲಿಂದ ಹೋಗೋದು ಬೇಡ ಅಂತ. ಅವನನ್ನು ಸಮಾಧಾನ ಮಾಡೋದಾ, ಇವಳಕ್ಕೆ ಹೋಗೋದನ್ನು ಸಮಾಧಾನ ಮಾಡೋದು ಒಂದು ಗೊತ್ತಾಗಲಿಲ್ಲ. ಅದರ ನಡುವೆ ಮೊಬೈಲ್ ಹಿಡ್ಕೊಂಡು ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ನಂಗೆ ಆಗಲಿಲ್ಲ ಆಯಿತಾ. ಆಮೇಲೆ ಸೆಲೆಬ್ರೇಷನ್ ಅಂತ ಹೇಳಿ ದೊಡ್ಡ ಪಾರ್ಟಿ ಅಂಥದ್ದು ಇಂಥದ್ದು ಗೌಜಿ ಅಂತ ಇಲ್ಲ ಆಯಿತಾ. ಮೇಯ್ನಾಗಿ ಸೆಲೆಬ್ರೇಷನ್ ಮಾಡಲಿಕ್ಕೆ ಅಂತ ಬೇಕಾದ್ದು ಒಂದು ಒಳ್ಳೆಯ ಮನಸ್ಸುಗಳು, ಮುಕ್ತವಾಗಿ ಮಾತಾಡುವ ಮನಸ್ಸುಗಳು, ಗಮ್ಮತ್ತು ಮಾಡುವ ಮನಸ್ಸುಗಳು, ಎಲ್ಲರೂ ಸೇರಿಕೊಂಡು ಮುಕ್ತವಾಗಿ ಮಾತಾಡಿಕೊಂಡು ಇದ್ದದನ್ನೇ ಇದ್ದಾಗಿ ಹೇಳಿಕೊಂಡು ನಗಾಡ್ಕೊಂಡಿದ್ರೆ ಅದಕ್ಕಿಂತ ದೊಡ್ಡ ಸೆಲೆಬ್ರೇಷನ್ ಬೇರೆಲ್ಲ. ಎಂತ ಹೇಳ್ತೀರಿ ಅಲ್ವಾ. ಈಗ ನೋಡಿ, ನೀವು ದೊಡ್ಡ ಪಾರ್ಟಿ ಅರೇಂಜ್ ಮಾಡೋದು, ಇದ್ದ ಗೌಜಿ ಗಮ್ಮತ್ತನ್ನೆಲ್ಲ ತೋರಿಸೋದು, ಆದರೆ ಎಂತ ಮಾಡೋದು, ಮನೇಲಿರುವ ಮುಖ ಎಲ್ಲ ಅಂತ ಗಂಟು ಹಾಕಿಕೊಂಡಿರೋದು, ಹೇಗೆ ಮಾಡಿದ್ರು ಸರಿಯಾಗ್ಲಿಕ್ಕಿಲ್ಲ ಅಂಥ ಮನಸ್ಥಿತಿ ಇಟ್ಕೊಂಡು ನೀವೆಷ್ಟು ಗೌಜಿ ಗದ್ದಲ ಮಾಡಿದ್ರು, ಪಾರ್ಟಿ ಅರೇಂಜ್ ಮಾಡಿದ್ರು ಪ್ರಯೋಜನ ಇಲ್ಲ. ಅದರ ಬದಲು ಮುಕ್ತವಾಗಿ ಮನಸ್ಸು ಮಾತಾಡಿಕೊಂಡು ಓಲ್ಡ್ ಮೆಮೊರೀಸನ್ನೆಲ್ಲ ರೀಕಾಲ್ ಆಗ್ತಾ ಫನ್ ಮಾಡ್ತಾ ಇದ್ರೆ ಅದೇ ದೊಡ್ಡ ಸೆಲೆಬ್ರೇಷನ್ ಅಲ್ವಾ. ಆ ಸೆಲೆಬ್ರೇಷನ್ನ, ಆ ಥರದ ಸೆಲೆಬ್ರೇಷನ್ ನಾವು ಚಂದ ಮಾಡಿ ನಿನ್ನೆ ಸೆಲೆಬ್ರೇಟ್ ಮಾಡಿದ್ದೇವೆ ಆಯಿತಾ. ಒಟ್ಟಿನಲ್ಲಿ ನಿನ್ನೆ ದಿನ ಕಂಪ್ಲೀಟ್ ಆಯಿತು. ನನಗೆ ಎಷ್ಟೋ ದಿವಸದ ನಂತರ ತಾಯಿ ಮನೆಗೆ ಹೋಗಿ ಬಂದದಲ್ಲ, ಖುಷಿ ಆಯಿತು. ಹೆಣ್ಮಕ್ಳಿಗೆ ಹಾಗೆಲ್ಲ ತಾಯಿ ಮನೆಗೆ ಹೋಗಿ ಬಂದರೆ ಅದೊಂಥರ ಖುಷಿ. ಮುಖದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದಾಗ್ಲೂ. ಮಗಳಿಗೆ ಮಲಗಿದ್ದಾಳೆ, ಮಗ ಶಾಲೆಗೆ ಹೋಗಿದ್ದಾನೆ. ನನ್ನ ಸ್ವಲ್ಪ ಮಟ್ಟಿನ ಅಂದರೆ 1/4 ವರ್ಷ ಕೆಲಸ ಆಯಿತು. ಇನ್ನು ಅವಳು ಎದ್ದ ನಂತರ ಅವಳದ್ದೇ ಕೆಲಸ ಇರೋದು, ಅವಳಿಗೆ ಎಣ್ಣೆ ಹಚ್ಚೋದು, ಸ್ನಾನ ಮಾಡಿಸೋದು, ಇದೇ ಇರೋದು. ಹೀಗೆ ಇನ್ನೂ ದಿನ ಕಂಟಿನ್ಯೂ ಆಗ್ತಾ ಇರ್ತದೆ, ಎಂತ ಹೇಳೋದು ಅಲ್ವಾ. ಹಾಗೆ ಈ ವಿಡಿಯೋ ನಿಮ್ಗೆಲ್ಲರಿಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಮನ್ನು ಮತ್ತೆ ರಂಜಿಸ್ಲಿಕ್ಕೆ ಮತ್ತೆ ಬಂದೇ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.